ಕಾರುಗಳೆಲ್ಲ ಚೆಕ್ ಮಾಡ್ತೀರಾ? ಹಾಂ ಸರ್, ಚೆಕ್ ಮಾಡಿದೆ ಸರ್. ಯಾವುದೇ ಒಂದು ಕಾರ್ನು ಮುಂದಕ್ಕೆ ಬಿಡಬೇಡಿ ಆಯಿತಾ? ಯಾವ ಟೈಮಲ್ಲಿ ಯಾರು ದುಡ್ಡು ತೊಗೊಂಡು ಹೋಗ್ತಾ ಇರ್ತೀರ, ಸುಮ್ಮನೆ ಬಿಡೋದು ನಮಗೆ ಪ್ರಾಬ್ಲಮ್ಮು. ನೋಡಿ ನೋಡಿ, ಅದ್ಯಾವುದೋ ಕಾರ್ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ, ಸ್ಟಾಪ್ ಮಾಡಿ. ಏಯ್ ಯಾರಪ್ಪ ಅದು? ನಿಲ್ಲಿಸು ಕಾರು, ನಿಲ್ಲಿಸು ಕಾರು. ನಿಲ್ಲಿಸ್ತೀಯ ಇಲ್ಲ ಶೂಟ್ ಮಾಡಲ ಟೈರ್ಗೆ? ಶೂಟ್ ಮಾಡಿದ್ರೆ ಅಷ್ಟೇ, ಇನ್ನ ನಿಮ್ಮ ಗಾಡಿ ಟೈರ್ ಪಂಚರಾಗಿ ಆಕ್ಸಿಡೆಂಟ್ ಆಗುತ್ತೆ. ನಿಲ್ಲಿಸು. ರೀ ಯಾಕೆ ನಿಲ್ಲಿಸ್ಬೇಕು? ಹಾಂ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಲ್ಲ. ಕಾರ್ ನಿಲ್ಲಿಸಿ, ಚುನಾವಣೆ ಟೈಮ್ ಅಲ್ಲ, ಅದಕ್ಕೆ ಎಲ್ಲರ ಕಾರು ಚೆಕ್ ಮಾಡ್ತಾ ಇದ್ದೀವಿ ನಾವು. ಚುನಾವಣೆ ಟೈಮ್ ಆದರೆ ಅದಕ್ಕೆ ನಾವೇನು ಮಾಡಬೇಕು? ಹಾಂ, ನಮ್ಮ ಕಾರಲ್ಲಿ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಲ್ಲ. ರೀ ಪ್ರಸಾದ್, ಹೋಗಿ ಕಾರ್ ಚೆಕ್ ಮಾಡೋಗಿ. ನಮ್ಮ ಕಾರಾಗಿ ಚೆಕ್ ಮಾಡ್ತಾ ಇದ್ದೀರಾ? ಹಾಂ, ಬೇಕಾಗಿಲ್ಲ ನಮ್ಮ ಕಾರ್ ಚೆಕ್ ಮಾಡೋದು. ಏಯ್ ಸುಮ್ಮನೆ ನಿಂತ್ಕೊಳ್ಳಪ್ಪ. ಸಾಹೇಬ್ರು ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ ನಿನಗೆ? ಕಾರ್ ಚೆಕ್ ಮಾಡಬೇಕು ಅಂತ. ಬೈ ಕಡೆ, ಬೈ ಕಡೆ. ಎಲ್ಲಿ ಡಾಕ್ಯುಮೆಂಟ್ ಕೊಡಿ. ಡಾಕ್ಯುಮೆಂಟ್ ಇಟ್ಕೊಂಡಿಲ್ಲ ನಾವು, ಹಾಗೆ ಓಡಾಡೋದು. ಏಕೆ ಡಾಕ್ಯುಮೆಂಟ್ ಇಲ್ಲ? ಅಲ್ಲ ರೀ, ಕಾರ್ದು ಡಾಕ್ಯುಮೆಂಟ್ಸ್ ಇಲ್ರಿ. ಹಾಂ, ನಾನು ಯಾವಾಗಲೂ ಹಾಗೆ ಓಡಾಡೋದು, ಡಾಕ್ಯುಮೆಂಟ್ಸ್ ಇಲ್ಲ ನನ್ನ ಹತ್ರ. ಸರ್, ಅಮೌಂಟ್ ಇದೆ ಸರ್. ಹೌದಾ, ತಗೊಂಬನ್ನಿ. ಸರ್, ಇಷ್ಟು ಅಮೌಂಟ್ ಇದೆ ಸರ್ ಇವ್ರ ಕಾರಲ್ಲಿ. ಏನಕ್ಕೆ ಬಂತು? ಹೇಗೆ ಬಂತು ಈ ದುಡ್ಡು ನಿಮ್ಮ ಹತ್ರ? ಹಾಂ ಸರ್, ಇದೇನಿದು ಈಗ ಕೇಳ್ತಾ ಇದ್ದೀರಾ? ನನ್ನ ದುಡ್ಡದು, ನಮ್ಮ ದುಡ್ಡು, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಡಾಕ್ಯುಮೆಂಟ್ ಎಲ್ಲಿದೆ? ಇದು ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅನ್ನೋದಕ್ಕೆ ಪ್ರೂಫ್ ಏನಿದೆ? ಕೊಡಿ, ಪೇಪರ್ಸ್ ಇದ್ರೆ ಕೊಡಿ. ಹೇಗೆ ಬಂತು ಏನು ಅಂತ ನಾವು ಚೆಕ್ ಮಾಡಬೇಕು. ಇಲ್ಲ ಅಥವಾ ಜನಕ್ಕೆ ಹಂಚೋಕ್ಕಂತ ತೊಗೊಂಡು ಹೋಗ್ತಾ ಇದ್ದೀರಾ? ಇವಾಗ ಎಲೆಕ್ಷನ್ ಟೈಮಲ್ಲ, ಅದಕ್ಕೇನಾದರೂ ತೊಗೊಂಡು ಹೋಗ್ತಾ ಇದ್ದೀರಾ? ಹಲೋ ಸರ್, ನಾವು ರಾಜಕೀಯದವರಲ್ಲ, ನಮಗೂ ಫ್ಯಾಮಿಲಿ ಇದೆ, ನಾವು ಕಷ್ಟಪಟ್ಟು ದುಡಿಯೋರು. ಹಲೋ, ಈ ಟೈಮಲ್ಲಿ ಎಲ್ಲರೂ ಹಾಗೆ ಹೇಳೋದು ನಾವು ರಾಜಕೀಯದವರಲ್ಲ ಅಂತ. ಈ ದುಡ್ಡು ಹೇಗೆ ಬಂತು ಅಂತ ನಾನು ಕೇಳ್ತಾ ಇರೋದು. ಸುಮ್ಮನೆ ನೀವು ರಾಜಕೀಯದವರ ನಾರ್ಮಲ್ಲ ಅಂತ ನಾನು ಕೇಳ್ತಾ ಇಲ್ಲ. ನಾನು ಸಂಜೆ ಬ್ಯಾಂಕಿಂದ ಡ್ರಾ ಮಾಡ್ಕೊಂಬಂದಿರೋ ದುಡ್ಡದು. ಸುಮ್ಮನೆ ಕೊಡಿ ನನ್ನ ದುಡ್ಡು ನನಗೆ, ನಾನು ಹೋಗ್ಬೇಕು ಮನೆಗೆ. ನೋಡಿ, ಸುಮ್ಮನೆ ನಿಮ್ಮ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾಕಂದರೆ ತುಂಬ ಕೆಲಸ ಇದೆ ನಮಗೆ. ಹೇಳಿ, ಈ ಅಮೌಂಟ್ ಹೇಗೆ ಬಂತು ಅಮೌಂಟು? ಇದೊಳ್ಳೆ ಚೆನ್ನಾಗೈತಲ್ರಿ ನೀವು ಕೇಳ್ತಾ ಇರೋದು? ಹಾಂ, ಇಲ್ಲಿ ಜಗನ್ನಾಥ್ ಸರ್ಗೆ ಫೋನ್ ಮಾಡ್ತೀನಿ ನಾನು. ಓ, ಜಗನ್ನಾಥ್ ಸರ್ ಕಡೆಯವರ ನೀವು? ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ, ನಾನು ಇಲ್ಲಿ ಹೊಸ್ದಾಗಿ ಬಂದಿರೋದು. ವಾಟ್, ಜಗನ್ನಾಥ್ ಸರ್ ಇಲ್ವಾ ಈಗ? ಇಲ್ಲ ಸರ್, ಇಲ್ಲ. ಬೇಗ ಬೇಗ ಪ್ರೂಫ್ ತೋರಿಸಿ, ನಾವು ಹೋಗ್ಬೇಕು. ಇನ್ನೂ ಬೇರೆ ಬೇರೆ ಕಾರ್ ಬರುತ್ತೆ, ಅದೆಲ್ಲ ಚೆಕಿಂಗ್ ಮಾಡಬೇಕು. ನಾನು ಯಾವುದೇ ಪ್ರೂಫ್ ಇಟ್ಕೊಂಡು ಕಾರಲ್ಲಿ ಓಡಾಡಲ್ಲ ಆಯಿತಾ? ಇದು ನಮ್ಮದು ದುಡ್ಡು, ನಮ್ಮಪ್ಪ ಹೆಸರಲ್ಲಿ ಇದ್ದಿದ್ದು ದುಡ್ಡನ್ನ ನಾನು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ಓ ಹೌದಾ, ನಿಮ್ಮಪ್ಪ ಅವ್ರನ್ನ ಕರೆಸಿ ಬೇಗ ನಿಮ್ಮಪ್ಪ ಅವ್ರನ್ನ ಇಲ್ಲಿಗೆ. ನಮ್ಮಪ್ಪ ಯಾಕೆ ಬರ್ಬೇಕು ಇಲ್ಲಿಗೆ? ನಮ್ಮಪ್ಪ ಆ ಥರ ಎಲ್ಲ ಹೊರಗಡೆ ಬರಲ್ಲ. ಏಕೆ, ನಿಮ್ಮಪ್ಪ ಕ್ರಿಮಿನಲ್ಲ? ಮೈಂಡ್ ಇಟ್ಟು ನೋಡ್ಕೊಂಡು ಮಾತಾಡಿ. ನಮ್ಮಪ್ಪನ ಬಗ್ಗೆ ಮಾತಾಡಿ ಹೋಗ್ತಾ ನಿಮ್ಗಿದೆಯಾ? ಹಾಂ, ನಮ್ಮಪ್ಪ ಯಾಕೆ ಆಗ್ತಾರೆ ಕ್ರಿಮಿನಲ್ಲು? ರೀ ಪ್ರಸಾದ್, ಇವನು ಯಾಕೋ ತುಂಬ ಗಾಂಚಾಲಿ ಮಾಡ್ತಾ ಇದ್ದಾನೆ, ಒದ್ದು ಒಳಗಡೆ ಹಾಕ್ರಿ ಇವನ್ನ. ಅಲ್ಲ, ಅಮೌಂಟ್ ಇರೋದಕ್ಕೆ ಪ್ರೂಫ್ ತೋರಿಸು ಅಂತಂದರೆ ಎಷ್ಟೊಂದು ಮಾತಾಡ್ತಾನೆ ಇವನು. ರೀ ಸರ್, ನಾನು ಹೇಳಿದ್ರಲ್ಲ ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲ ಅಂತ. ನಾವು ಯಾವಾಗಲೂ ಇಷ್ಟು ಅಮೌಂಟ್ ಇಟ್ಕೊಂಡು ಓಡಾಡ್ತೀವಿ. ನಮ್ಮ ವರ್ಕರ್ಸ್ಗೆಲ್ಲ ಪೇಮೆಂಟ್ ಕೊಡಬೇಕು, ಅದಕ್ಕೆ ತೊಗೊಂಡೋಗ್ತಾ ಇದ್ದೀನಿ ನಾನು. ಯಾವ ವರ್ಕರ್ಸ್ ರೀ? ಕರೆಸ್ರಿ ಅವ್ರನ್ನೆಲ್ಲ ನಿಮ್ಮ ಮುಂದೆ ಯಾಕೆ ಕರೆಸ್ಬೇಕು ನಾನು? ನನಗೆ ಅವಶ್ಯಕತೆ ಇಲ್ಲ. ನಮ್ಮ ಅಮೌಂಟ್ ನಮ್ಗೆ ಕೊಟ್ಟರೆ ನಾವು ಮನೆಗೆ ಹೋಗ್ತೀವಿ. ದುಡ್ಡಿಗೆ ಪ್ರೂಫ್ ತೋರಿಸೋವರೆಗೂ ನಾನು ಬಿಡಲ್ಲ ಅಷ್ಟೇ. ಎಂಥ ಕೆಲಸ ಆಗೋಯ್ತು. ರೇಸ್ಗೆ ಹೋಗ್ಬೇಕು ಅಂತ ಅಮೌಂಟ್ ತೊಗೊಂಡೋಗ್ತಾ ಇದ್ದಿದ್ದು ನಾನು. ಏನು ಮಾಡೋದು ಇವಾಗ? ವಿಜಯನವ್ರಿಗೂ ಹೋಗುತ್ತೆ ಈ ವಿಷಯ ಎಲ್ಲನೂ. ಏನು ಮಾಡೋದು ಏನೂ ಗೊತ್ತಾಗ್ತಾ ಇಲ್ವಲ್ಲ. ಹಾಂ, ಏನು ರೀ ಆಲೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ತಂದೆಯವ್ರನ್ನ ಕರೆಸ್ರಿ. ನೋಡಿ, ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಓಡಾಡೋಕ್ಕಾಗಲ್ಲ. ನನ್ನ ಅಮೌಂಟ್ ನನಗೆ ಕೊಡಿ ಆಯಿತಾ? ನಿಮ್ಗೆ ಅಷ್ಟೂ ಅನುಮಾನ ಇದ್ದರೆ ಅವ್ರು ನನ್ನ ಜೊತೆ ಕಳಿಸಿ. ನಾನು SBI ಬ್ಯಾಂಕಲ್ಲಿ ಡ್ರಾ ಮಾಡ್ಕೊಂಬಂದಿರೋ ದುಡ್ಡಿದ್ದು. ಅದು ನಿಮ್ಮ ತಂದೆಯವರ ಅಕೌಂಟಿಂದನೇ ತೊಗೊಂಡಿದ್ದೀರಾ ಅಂತ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಅದಕ್ಕೆ ನಿಮ್ಮ ತಂದೆಯವ್ರನ್ನ ಕರೆಸಿ. ಎಂಥ ಕೆಲಸ ಆಗೋಯ್ತು ರೀ. ನಿಮ್ಮ ಹತ್ರ ನಿಂತ್ಕೊಂಡು ಅರ್ಕತೆ ಕೇಳೋಕ್ಕೆ ನಮಗೆ ಪುರ್ಸೊತ್ತಿಲ್ಲ ಆಯಿತಾ? ಬೇಗ ಬೇಗ ನಿಮ್ಮ ಮನೆಯವ್ರನ್ನಾದ್ರೂ ಕರೆಸಿ. ಸರ್, ನಾನೇ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ರೀ. ಇಲ್ಲ ಅದೆಲ್ಲ ಆಗಲ್ಲ, ನಿಮ್ಮನ್ನು ಕಳ್ಸೋಕ್ಕಾಗಲ್ಲ. ರೀ ಪ್ರಸಾದ್, ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕುಳಿಸ್ರಿ. ಯಾಕೆ ಸರ್, ನಾನೇ ಅಂತ ತಪ್ಪು ಮಾಡಿದೆ? ಇಷ್ಟೊತ್ತಿಂದ ಕೇಳ್ತಾ ಇದ್ದೀನಿ ಆ ಅಮೌಂಟ್ಗೆ ಪ್ರೂಫ್ ಕೊಡಿ ಅಂತ. ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ ನೀವು? ಹಾಂ, ನಿಮ್ಮ ಸ್ವಂತ ದುಡ್ಡು ಆಗಿದ್ದಿದ್ರೆ ಯಾಕೆ ಪ್ರೂಫ್ ಕೊಡ್ತಾ ಇರಲಿಲ್ಲ ನೀವು? ಕೊಡ್ತಾ ಇದ್ರಿ ತಾನೇ? ಅಥವಾ ನಿಮ್ಮ ಮನೆಯವ್ರನ್ನ ಅದು ಕಳಿಸ್ತಾ ಇದ್ರಿ ತಾನೇ? ಸರ್, ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ. ನನ್ನ ತಂಗಿನೂ ಇನ್ಸ್ಪೆಕ್ಟ್ರೆ, ಗೊತ್ತಾಯ್ತಾ? ನಮಗೂ ಗೊತ್ತಿದೆ ಕಾನೂನು ಬಗ್ಗೆ. ಯಾರೀ ನಿಮ್ಮ ತಂಗಿ? ಸಿಂಚನಾ ಸರ್. ಸಿಂಚನಾ ಮೇಡಮ್ ಅವ್ರ ಅಣ್ಣ ಇರ್ಬೋದು ಅನ್ಸುತ್ತೆ ಸರ್ ಇವರು. ಸಿಂಚನಾ ಮೇಡಮ್ ಗೊತ್ತಲ್ವಾ ಸರ್ ನಿಮಗೆ? ಗೊತ್ತು ರೀ, ಅವ್ನು ಫೋನ್ ಮಾಡಿ ಕರ್ಸ್ರಿ, ಇಲ್ಲೇ ಗೊತ್ತಾಗುತ್ತೆ ಇವ್ರು ಯಾರು ಏನು ಅಂತ. ಸರಿ ಸರ್, ಆಯಿತು ಸರ್. ಸರ್, ಈ ಅಮೌಂಟ್ ಅಲ್ಲಿ ಇಟ್ಟಿರ್ತೀನಿ ಸರ್ ಜೀಪಲ್ಲಿ. ಹಾಂ ಸರಿ ಆಯಿತು. ನೀವು ಕಷ್ಟಪಟ್ಟು ದುಡ್ಡಿರೋ ದುಡ್ಡಾಗಿದ್ದಿದ್ರೆ ನೀವ್ಯಾಕೆ ಈ ಥರ ಆಡ್ತಾ ಇದ್ರಿ? ಹಾಂ, ನೀವ್ಯಾಕೆ ಈ ಥರ ಆಡ್ತಾ ಇದ್ರಿ? ತೋರಿಸ್ರಿ ಆ ದುಡ್ಡಿಗೆ ಪ್ರೂಫ್ ತೋರಿಸ್ರಿ. ನೀವು ಇಷ್ಟೊಂದು ಸೈಲೆಂಟ್ ಆಗಿರೋದು ನೋಡಿದ್ರೆ ನನಗೇನೋ ಅನುಮಾನ ಬರ್ತಾ ಇದೆ. ನಡೀರಿ ಟೇಷನ್ಗೆ. ನಾನು ಏನು ತಪ್ಪು ಮಾಡ್ತೀನಿ ಅಂತ ನೀವು ಟೇಷನ್ಗೆ ನಡೀರಿ ಅಂತ ಇದ್ದೀರಾ? ಅದು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡದು.
ನಮ್ಮ ಅಪ್ಪ ಹೆಸರಲ್ಲಿ ಇದ್ದ ದುಡ್ಡನ್ನ ನಾನು ತಗೊಂಬಂದಿದ್ದೀನಿ. ಹೇಳ್ತಾ ಇದ್ದೀನಲ್ಲ ನಾನು, ನಿಮ್ಮ ಮನೆಯವ್ರನ್ನಾದ್ರೂ ಕರೆಸಿ ಅಂತ. ಯಾಕೆ ಸೈಲೆಂಟಾಗಿ ನಿಂತ್ಕೊಂಡಿದ್ದೀರಾ ನೀವು? ಮಾಡಿದ್ರೇನ್ರಿ? ಹಾಂ ಸರ್, ಇಲ್ಲೇ ಎಲ್ಲೋ ಇದ್ದಾರಂತೆ ಸರ್. ಎಲೆಕ್ಷನ್ ವರ್ಕ್ ಹಾಕಿದ್ದಾರಂತೆ, ಬರ್ತೀನಿ 5 ಮಿನಿಟ್ಸಲ್ಲಿ ಅಂತ ಹೇಳಿದ್ರು ಸರ್. ಎಲ್ಲ ನಮ್ಮ ತಲೆನೋವ್ರಿ ಇದು. ವಿಜಯಣ್ಣ, ಯಾಕಣ್ಣ ನೀವಿಲ್ಲಿದ್ದೀರಾ? ರೀ ಮೇಡಮ್, ಇವ್ರ ಹತ್ರ ಸುಮಾರು ಒಂದು 6 ರಿಂದ 7 ಲಕ್ಷ ಅಮೌಂಟ್ ಸಿಕ್ಕಿದೆ. ಎಲ್ಲಿಂದ ತಗೊಂಬಂದ್ರಿ? ಅದಕ್ಕೆ ಪ್ರೂಫ್ ತೋರಿಸಿ ಅಂದರೆ ತೋರಿಸ್ತಿಲ್ಲ. ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ, ನನ್ನ ತಂಗಿ ಅಂತ. ಇವ್ರು ಯಾರು ನಿಮ್ಗೆ ಪರಿಚಯನಾ? ಸರ್, ನನ್ನ ಅಣ್ಣ ಅವರು. ಅಣ್ಣ, ಎಲ್ಲಿಂದ ತಂದೆ ಅಮೌಂಟ್ ಅಷ್ಟೊಂದು? ಸಿಂಚು, ಅಪ್ಪನ ಅಕೌಂಟಿಂದ ಡ್ರಾ ಮಾಡ್ಕೊಂಬಂದೆ. ಕೆಲಸದವ್ರಿಗೆ ಇನ್ನೂ ಪೇಮೆಂಟ್ ಕೊಟ್ಟಿರಲಿಲ್ಲ, ಕೊಡಬೇಕು ಅಂತ ನಾನು ಹೊರಡ್ತಾ ಇದ್ದೆ. ಅಷ್ಟು ಬೇಗ ಇವ್ರು ಇಟ್ಕೊಂಡಿದ್ದಾರೆ. ಓ ಹೌದಾ? ಇವಾಗ ಡ್ರಾ ಮಾಡ್ಕೊಂಬಂದಿರೋದು ಸ್ಲಿಪ್ಪು ನಿನ್ನ ಹತ್ರ ಇದೆಯಾ ಅಣ್ಣ? ಇಲ್ಲ ಸಿಂಚು, ಇಲ್ಲ, ಸ್ಲಿಪ್ ಇಲ್ಲ ನನ್ನ ಹತ್ರ. ನಾನು ಯಾವಾಗಲೂ ತೊಗೊಂಬರಲ್ಲ, ಅಲ್ಲೇ ಬಿಸಾಡಿ ಬರ್ತೀನಿ. ಅಣ್ಣ, ಇವಾಗ ತುಂಬ ಸ್ಟ್ರಿಕ್ಟ್ ಆಗಿದೆ ಅಣ್ಣ. ಇವಾಗ ಎಲೆಕ್ಷನ್ ಟೈಮ್ ಬೇರೆ ಅಲ್ವಾ, ನನ್ನನ್ನು ಇಲ್ಲಿಗೆ ಹಾಕಿದ್ದಾರೆ. ನೀವು ಯಾಕಣ್ಣ ಸ್ಲಿಪ್ ತೆಗ್ದಿರ ಅಲ್ಲೇ ಬಿಸಾಡಿದ್ದು? ಇವಾಗ ಏನು ಮಾಡೋದು ಹೇಳ್ರಿ? ನಿನಗೂ ಗೊತ್ತಲ್ಲ ಸಿಂಚು. ಹಾಂ, ನಾವೇನು ಬೇರೆಯವ್ರ ಅಮೌಂಟ್ ತೊಗೊಂಬಂದಿದ್ರ? ನಮ್ಮ ಅಮೌಂಟ್ ತಾನೆ. ನೀನಾದರೂ ಸ್ವಲ್ಪ ಹೇಳು ಸಿಂಚು. ಅದು ಹಂಗೆಲ್ಲ ಆಗಲ್ಲ ಅಣ್ಣ, ಆಗಲ್ಲ. ಇದು ಕಾನೂನೇ ಅಲ್ವಾ. ನಾವು ನಮ್ಮವರು ಅಂತ ಅವ್ರಿಗೆ ಸಪೋರ್ಟ್ ಮಾಡೋಂಗಿಲ್ಲ. ನಿಮ್ಮ ತಂದೆಯವ್ರನ್ನಾದರೂ ಕರೆಸಿ ಅಂತ. ಇವರು ನಿಮ್ಮ ತಂದೆಯವ್ರ ಹೆಸರಲ್ಲಿದ್ದ ಅಮೌಂಟ್ ಡ್ರಾ ಮಾಡಿರೋದಂತೆ. ಇವಾಗೆಲ್ಲನೂ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ. ಇವ್ರು ಡ್ರಾ ಮಾಡಿದ ತಕ್ಷಣ ನಿಮ್ಮ ತಂದೆಯವ್ರಿಗೆ ಮೆಸೇಜ್ ಹೋಗುತ್ತೆ. ಹಾಂ, ಆ ಮೆಸೇಜ್ ಆದರೂ ನೋಡಿದ್ರೆ ನಮಗೆ ಒಂದು ಕನ್ಫರ್ಮ್ ಆಗುತ್ತಲ್ಲ, ಇದು ಇವ್ರದೇ ದುಡ್ಡು ಅಂತ. ಕರೆಸ್ರಿ ನಿಮ್ಮ ತಂದೆಯವ್ರನ್ನ ಅಂತಂದರೆ ಅವ್ರು ಕರೆಸ್ತಾನೆ ಇಲ್ಲ. ಅಣ್ಣ, ನಿನ್ನ ಅಪ್ಪನ ಹೆಸರಲ್ಲಿದ್ದ ಅಮೌಂಟ್ ತಾನೇ ಡ್ರಾ ಮಾಡ್ಕೊಂಡಿರೋದು. ಏನು ಸಿಂಚು? ಮತ್ತೆ ಅಪ್ಪನಿಗೆ ಫೋನ್ ಮಾಡೋಣ, ಅಪ್ಪ ಬರ್ತಾರಲ್ಲ. ಹಾಂ, ಅವ್ರು ಹೇಳ್ತಾ ಇದ್ದಾರಲ್ಲ, ಮೆಸೇಜ್ ನೋಡಿದ್ರೆ ಅದೊಂದು ಪ್ರೂಫ್ ನಮಗೆ ಕನ್ಫರ್ಮ್ ಆಗುತ್ತೆ ಇವ್ರದೇ ಸ್ವಂತ ದುಡ್ಡು ಅಂತ. ಕರ್ಸೋಣ? ಅದು ಸಿಂಚು, ಸಿಂಚು ಆಗಲ್ಲ ಸಿಂಚು, ಅಪ್ಪನ ಕರ್ಸೋಕ್ಕೆ. ನೋಡಿದ್ರಾ ಎಷ್ಟೊಂದು ನಾಟಕ ಆಡ್ತಾ ಇದ್ದಾರೆ? ಅಲ್ಲಿಗೆ ಇದು ಇವ್ರ ಸ್ವಂತ ಅಮೌಂಟ್ ಅಲ್ಲ, ಬೇರೆ ಯಾರೋ ಕೊಟ್ಟಿರೋ ಅಮೌಂಟು. ಎಂಥ ಕೆಲಸ ಮಾಡ್ತೀಯಣ್ಣ? ಕರ್ಸೋಣ ಅಪ್ಪನ್ನ, ಬೇಗ ಕರ್ಸು, ನನಗಲ್ಲಿ ಕೆಲಸ ಇದೆ. ಪ್ಲೀಸ್ ಸಿಂಚು, ಇವ್ರಿಗಾದ್ರೂ ಹೇಳು ಸಿಂಚು, ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಅಣ್ಣ, ನಾನು ಏನು ಹೇಳೋಕ್ಕಾಗಲ್ಲ ಅವ್ರಿಗೆ, ಆಯಿತಾ? ನಿನಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಮಾಡೋಕ್ಕಾಗಲ್ಲ ನಾವು. ಬೇಗ ಅಪ್ಪನಿಗೆ ಫೋನ್ ಮಾಡೋಣ. ರೀ ಪ್ರಸಾದ್, ಇವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡೋಗ್ರಿ. ಅವ್ರ ತಂದೆ ಬರೋರ್ಗು. ಹೌದು, ನಿಮ್ಮ ತಂದೆಗೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ. ಯಾಕ್ರಿ ಸಿದ್ದೇಶ್ವರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಮ್ಮ ತಂದೆಗೆ ಯಾಕೆ ಓಡಾಡೋಕ್ಕಾಗಲ್ಲ? ಅವ್ರು ಆರಾಮಾಗಿ ಇದ್ದಾರಲ್ಲ, ಏನೂ ಆಗಿಲ್ಲಲ್ಲ. ಅಯ್ಯೋ ಮೇಡಮ್, ನಿಮ್ಮ ಅಣ್ಣನೇ ಹೇಳಿದ್ದು ನಮ್ಮ ತಂದೆಗೆ ಓಡಾಡೋಕ್ಕಾಗಲ್ಲ ಅಂತ. ಏನ ಜಯಣ್ಣ ಇದೆಲ್ಲನೂ? ಹಾಂ, ಏನಿದೆಲ್ಲನೂ? ಸಿಂಚು, ಅದು ಏನಣ್ಣ? ಅದು ಸರಿಯಾಗಿ ಹೇಳೋಣ. ಸಿಂಚು, ಅಮೌಂಟ್ ಬೇಕು ಸಿಂಚು, ನಾನು ಅಪ್ಪನಿಗೆ ಹೇಳ್ತಿರೋ ತೊಗೊಂಬಂತಿರೋದು ನಾನು. ಹಿಂಗೆ ಅಮೌಂಟ್ ಬೇಕಾಗಿದ್ರೆ ಅಪ್ಪನ ಹತ್ರ ಹೇಳ್ಬೇಕಿತ್ತಲ್ಲ ಅಣ್ಣ. ಯಾಕೆ ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇದೆಯಾ ನೀನು? ಅಪ್ಪ ಹುಷಾರಾಗಿದ್ದಾರೆ ತಾನೆ? ಅಪ್ಪ ಹುಷಾರಾಗಿದ್ದಾರೆ, ಏನು ತೊಂದರೆ ಇಲ್ಲ. ಏನ್ರಿ ಇವನು ಬಾಯ್ ಬಿಟ್ಟರೆ ಬರೀ ಸುಳ್ಳೇ ಹೇಳ್ತಾನೆ. ಹಾಂ, ನಮ್ಮಪ್ಪ ಹುಷಾರಿಲ್ಲ ಅಂತ ಒಂದ್ಸರಿ ಹೇಳ್ತಾನೆ, ಅದು ನಮ್ಮದೇ ಅಮೌಂಟು ಅಂತಾನೆ. ವಿಚಿತ್ರ ಇದ್ದಂಗಿದೆ ನಿಮ್ಮ ಮನುಷ್ಯ. ಬರೀ ಸಿದ್ದೇಶ್, ಒಂದು ಸ್ವಲ್ಪ ಹೊತ್ತು ಬಾಯ್ ಮುಚ್ಕೊಂಡಿರಿ. ನಾನು ಇಲ್ಲಿ ಬಂದಿದ್ದೀನಲ್ಲ, ನಾನು ಮಾತಾಡ್ತಾ ಇದ್ದೀನಿ, ಏನಕ್ಕೆ ಬಾಯಿಗೆ ಬಂದಂಗೆಲ್ಲ ಆಗಿ ಮಾತಾಡ್ತಾ ಇದ್ದೀರಾ? ರೀ ಮೇಡಮ್, ನೀವು ಇನ್ಸ್ಪೆಕ್ಟ್ರೆ, ನಾನು ಇನ್ಸ್ಪೆಕ್ಟ್ರೆ. ಆವಾಗಿಂದ ಇವ್ನು ಆಡ್ತಾ ಇರೋ ಆಟ ನೀವು ನೋಡಿಲ್ಲ. ಅಜಯಣ್ಣ, ನಾನು ವಿಜಯಣ್ಣನಿಗೆ ಅಪ್ಪನಿಗೆ ಫೋನ್ ಮಾಡ್ತೀನಿ, ಅಪ್ಪನ ಕರ್ಕೊಂಬರಕ್ಕೆ ಹೇಳ್ತೀನಿ. ಬೇಡ ಸಿಂಚು, ಬೇಡ, ನಾನು ಅರ್ಜೆಂಟಾಗಿ ಎಲ್ಲೋ ಹೊರಗಡೆ ಹೋಗಬೇಕು, ಅದಕ್ಕೆ ಅಮೌಂಟ್ ತೊಗೊಂಡು ಹೋಗ್ತಾ ಇರೋದು ನಾನು. ಸಿಂಚು, ಇವ್ರಿಗೆ ಹೇಳಿ ನನ್ನ ಬಿಡಿಸ್ಕೊಳ್ಳಿ ಸಿಂಚು, ನಾನು ಅರ್ಜೆಂಟಾಗಿ ಹೋಗ್ಬೇಕು ಸಿಂಚು. ಅರ್ಜೆಂಟಾಗಿ ಹೋಗ್ಬಿಡ್ಬೇಕು ಯಪ್ಪ, ಗನಂದಾರಿ ಕೆಲಸ ಮಾಡ್ತಾ ಇದ್ದಾನೆ. ರೀ ಸಿದ್ದೇಶ್, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊತೀರಾ? ಎಷ್ಟು ಮಾತಾಡ್ತಾ ಇದ್ದೀರಾ ನೀವು? ಅಜಯಣ್ಣ, ವಿಜಯಣ್ಣನು ಅಪ್ಪನ ಕರೆಸ್ತೀನಿ ನಾನು. ಅದು ಸಿಂಚು, ಅದು ಇಲ್ಲ ಇದು ಇಲ್ಲ, ನೀನು ಮಾಡೋ ಕೆಲಸಕ್ಕೆ ನಾನು ಇಲ್ಲಿ ತಲೆ ತಗ್ಸ್ಬೇಕಾಗೈತೆ. ಹಲೋ ವಿಜಯಣ್ಣ, ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಪ್ಪನ ಕರ್ಕೊಂಡು ಇಲ್ಲಿ ಬನ್ನಿ ಅಣ್ಣ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಣ್ಣ ಅಜಯಣ್ಣಯಿಂದ. ಹೌದಾ, ಸರಿ ಅಣ್ಣ, ಬೇಗ ಬನ್ನಿ, ಲೊಕೇಶನ್ ಸೆಂಡ್ ಮಾಡ್ತೀನಿ. ಸರಿ ಅಣ್ಣ. ಮುಂದುವರಿಯುವುದು.